ಜೋಳದ ದರ ಗಣನೀಯವಾಗಿ ಕುಸಿತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜಮೀನಿನಲ್ಲೇ ಬೆಳೆಯನ್ನ ರೈತರು ಕೈಬಿಟ್ಟಿದ್ದಾರೆ. ಕೊಯ್ಲು ಮಾಡಿದ್ರೆ ಅದರ ಕೂಲಿ ಕೂಡ ಬರೋದಿಲ್ಲ. ಹೀಗಾಗಿ ರೈತರು ಸಿಕ್ಕಾಪಟ್ಟೆ ಕುಸಿತ ಆಗಿರೋದ್ರಿಂದಾಗಿ ಬೆಳೆ ಜಮೀನಿನಲ್ಲೇ ಬಿಟ್ಟಿದ್ದಾರೆ. ಫಸಲನ್ನ ಕಟಾವು ಮಾಡದೆ ರೈತರು ಅಸಹಾಯಕರಾಗಿದ್ದಾರೆ. ಪ್ರತಿ ಕ್ವಿಂಟಾಲ್ಗೆ 2,400 ರೂಪಾಯಿ ಇದ್ದಂತಹ ಬೆಲೆ 1,500 ರೂಪಾಯಿಗೆ ಕುಸಿತ ಆಗಿದೆ. ಹೀಗಾಗಿ ಫಸಲನ್ನ ಕಟಾವು ಮಾಡಿದ್ದೇ ಆದರೆ ಪ್ರತಿಕೂಲ ಹವಾಮಾನದ ಭೀತಿ ಕೂಡ ರೈತರಿಗೆ ಎದುರಾಗ್ತಾ ಇದೆ. ಹೀಗಾಗಿ ಜಮೀನಿನಲ್ಲೇ ಬೆಳೆದಂತಹ ಬೆಳೆ ಹಾಗೆ ಬಿಟ್ಟಿದ್ದಾರೆ ರೈತರು. ಇದೇ ಜಮೀನಿನಲ್ಲಿ ಈ ಬೆಳೆ ಅಲ್ಲೇ ಉಳ್ಕೊಂಡು ಹಾಳಾಗುವ ಆತಂಕ ಕೂಡ ರೈತರನ್ನ ಎದುರಾಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಖರೀದಿ ಕೇಂದ್ರ ರಾಜ್ಯ ಸರ್ಕಾರ ತೆಗಿತಾ ಇಲ್ಲ. ಹೀಗಾಗಿ ಈ ಬೆಳೆಯೇ ಕೊಳೆತು ಹೋಗುವಂತಹ ಒಂದು ಆತಂಕ ರೈತರನ್ನ ಕಾಡ್ತಾ ಇದೆ. ಮತ್ತೊಂದೆಡೆ ತೀವ್ರವಾಗಿ ನಷ್ಟ ಅನುಭವಿಸುವಂತಹ ಆತಂಕದಲ್ಲಿ ರೈತರಿದ್ದಾರೆ. ಇವತ್ತು ಎಕರೆಕ್ಕೆ 15ರಿಂದ 20 ಸಾವಿರ ಖರ್ಚು ಮಾಡಿದ್ದೀವಿ. ಈಗ ಮತ್ತೆ ರೇಟು 1500-1400 ಕೇಳ್ತಿದ್ದಾರೆ. ಹಾಗಾಗಿ ನಾವು ಇನ್ನೂ ಕಟಾವು ಮಾಡಿಲ್ಲ. ಈಗ ಆಮೇಲೆ ಜಾಸ್ತಿ ಈ ವರ್ಷ ಸೈಕ್ಲೋನ್ಗಳು ಜಾಸ್ತಿ ಆಗ್ತಾ ಇದೆ ಕಂಟಿನ್ಯೂಸ್. ಈಗ ನಮ್ಮಲ್ಲಿ ಕಣಗಳಿಲ್ಲ. ಈಗ ಹಾಗಾಗಿ ಅವ್ನು ತೊಗೊಂಡೋಗಿ ಇದು ಮಾಡೋಕೆ, ಹಂಗಾಗಿ ನಾವು ಇನ್ನೂ ಹೊಲದಲ್ಲೇ ಬಿಟ್ಟಿದ್ದೀವಿ. ನೆಕ್ಸ್ಟು ಸರ್ಕಾರ ಏನು ಮಾಡಬೇಕು, ಬೆಂಬಲ ಬೆಲೆ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕು. ಇವತ್ತು ದಲ್ಲಾಳಿಗಳು 1500-1400 ಎಲ್ಲ ಸ್ಟಾಕ್ ಹಾಕಿದ ಮ್ಯಾಗ ಬೆಂಬಲ ಬೆಲೆ ಓಪನ್ ಮಾಡ್ಯಾರ. ಅವಾಗ ದಲ್ಲಾಳಿಗಳಿಗೆ ಲಾಭ ಆಗುತ್ತೆ. ಈಗ ಹೆಸರಿಂದ ಹಂಗಾಯಿಟ್ರು ಇವಾಗ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಆಗಸ್ಟಲ್ಲಿ ನಾವು ಹೆಸರು ಕಟಾವು ಮಾಡ್ಯಾರ, ಬೆಂಬಲ ಬೆಲೆ ಈಗ ತುಂಬ್ಕಾಕತ್ತೇವೆ. ಅಂದರೆ ನಾವು ಆಲ್ರೆಡಿ ದಲ್ಲಾಳಿಗಳು ತೊಗೊಂಡು ಹೋದ್ಮ್ಯಾಗ ಖರೀದಿ ಕೇಂದ್ರ ಸ್ಟಾರ್ಟ್ ಆಯ್ತಂದ್ರೆ ಲಾಭ ಆಗಂಗಿಲ್ಲ. ಈಗೇನು ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ಸರ್ಕಾರ ಎಚ್ಚೆತ್ಕೊಂಡು ಇವಾಗಲಿಂದನೇ ಬೆಂಬಲ ಬೆಲೆ ಸ್ಟಾರ್ಟ್ ಮಾಡಬೇಕು. ಮಳೆಯವರು ಮೊಳಕೆ ಹೊಡಿತಿಟ್ರೆ ನೀವೇ ಏನು ಮಾಡೋಕ್ಕಾಗಲ್ಲ. ಈಗ ಮೊಳಕೆ ಹೊಡೆದು ಲಾಸ್ ಆದ್ರೆ ಅಷ್ಟೇ, ಕಟಾವು ಮಾಡಿ ಮಾರ್ಕೆಟ್ ಕಳಿಸಿದ್ರೆ ಅಷ್ಟೇ, ಎರಡೂ ಒಂದೇ ಲಾಸ್ ಆಗುತ್ತೆ. ಕಳೆದ ಬೆಳೆ ನಾವು 2500 ಮಟ್ಟ ಕ್ವಿಂಟಲ್ಗೆ ಮೆಕ್ಕೆಜೋಳ ಕೊಟ್ಟಿದ್ವಿ ಇದೇ ಟೈಮಲ್ಲಿ. ಇವತ್ತು 1500-1400 ಕೇಳ್ತಿದ್ದಾರೆ. ಖರೀದಿ ಕೇಂದ್ರ ಓಪನ್ ಮಾಡಿದ್ವಿ, ಯಾವುದೂ ಸಮಸ್ಯೆ ಆಗಲ್ರಿ. ಏನಾಗುತ್ತೆ ಗೊತ್ತಾ, ಈಗ ಖರೀದಿ ಕೇಂದ್ರ ಓಪನ್ ಆಯ್ತಂದ್ರೆ ಮಾಲು ಜಾಸ್ತಿ ಖರೀದಿ ಕೇಂದ್ರಕ್ಕೆ ಹೋಗುತ್ತೆ. ಲಾಸ್ಟ್ ದಲ್ಲಾಳಿಗಳು ರೇಟ್ ಹೆಚ್ಚಿಗೆ ಮಾಡ್ತಾರೆ, ಹಂಗಾಗಿ ಮಾಲು ಹೋಗ್ತೈತಿ. ನೆಕ್ಸ್ಟ್ ಈಗ ನೋಡ್ಬೋದು, ಎಷ್ಟೋ ಒಂದು 15 ದಿನಗಟ್ಟಲೆ ಗೊಬ್ಬರ ಸಿಕ್ಕಿಲ್ಲ. ಹಿಂಗೋ ಮಾಡಿ ಇಷ್ಟೇನೋ ಜೋಳ ಬೆಳೆಸಿದ್ದೀವಿ. ಮೆಕ್ಕೆಜೋಳ ಸರ ನಾವು ಮುರಿದು ಹಾಕಿಬಿಟ್ಟಿವಿ. ಒಂದು ಸರ ಹೋದ ವರ್ಷ 2,500 ರೂಪಾಯಿ ಕೊಟ್ಟು ಒಂದು ಕ್ವಿಂಟಲ್ಗೆ 2,500 ಕೊಟ್ಟಿವಿ ಸರ. ಈ ಸಲ 1,400ರಿಂದ 1,500 ಕೇಳಾಕತ್ತಾರೆ ಸರ. ಈಗ ನಾವು ಮುರಿದು ಕೊಟ್ಟರು ಲಾಸ್ ಐತಿ ಸರ್. ಅದು ಮುರಿದು ಕೊಟ್ಟರು ಲಾಸ್ ಐತಿ. ಮುರಿದು ಕೊಟ್ಟು ಲಾಸ್ ಆದ್ರೆ ಆಗೋಲ್ಲಕ್ಕ ಅಂತ ಕೊಟ್ಟರು ಸರ್, ಮಳೆ ಒಂದು ಒಳ್ಳೆ ಸರ್. ಹಾಗಾಗಿ ಏನಾಗತ್ತೆ ಸರ್, ಅದು ಅಲ್ಲಿ ಹೋದ್ರು ಅಷ್ಟೇ ಮಳೆ ಆಗತ್ತಲ್ಲ ಸರ್. ಮಳೆ ಆದ್ಬಿಟ್ಲೆ ಮಳೆ ಕೊಟ್ಟು ಮತ್ತೆ ಅದು ಕಪ್ಪಾಗ್ಬಿಡ್ತು ಸರ. ಮತ್ತು ಅದಕ್ಕೆ ಅಂತ ಸರ 1,800-1,200 ಕೇಳ್ತಾರೆ ಸರ. ಹಾಗಾಗಿ ಖರೀದಿ ಕೇಂದ್ರ ಐತಲ್ಲ ಸರ, ಖರೀದಿ ಕೇಂದ್ರ ಕರೆಕ್ಟ್ ಟೈಮಾಗಿ ಖರೀದಿ ಕೇಂದ್ರ ಓಪನ್ ಮಾಡೋಕೆ ಸರ. ಈಗೆಲ್ಲ ಮಾಲ್ ದಲಾಳಿಗಳು ತಗೊಂಡು ಹೋಗಿಂದೆ ಅವರು 1,400-1,500 ಹೋದ್ರು ಸರ. ಅಲ್ಲಿ 2,500 ರೂಪಾಯಿಗೆ ಅವ್ರು ದಲಾಳಿಗಳು ಹಾಕೊಂಡ್ಬಿಡ್ತಾರೆ. ಇನ್ನು ನಾವು ರೈತರು ಸಾಯ್ಬೇಕು ಸರ್. ಎಲ್ಲ ದಲಾಳಿಗೆ ಲಾಭ ಸರ್ ಇದು.